ಹಾಯ್ ಸ್ನೇಹಿತರೆ, ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಇವತ್ತು 2025ರ ಕೊನೆಯ ದಿನ. ನಾಳೆಯಿಂದ 2026 ದಿನಾಂಕ 1 ಜನವರಿ ಅಂತ ಸ್ಟಾರ್ಟ್ ಆಗ್ತದೆ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ಸೊ ದಿನಾಂಕ, ಕ್ಯಾಲೆಂಡರ್, ಕೆಲವೊಂದು ಲೆಕ್ಕ ದಾಖಲೆಗಳು ಕೂಡ ಬದಲಾವಣೆ ಆಗ್ತವೆ. ಜೀವನದಲ್ಲಿ ಬೇರೆ ಏನು ಬದಲಾವಣೆ ಆಗಲ್ಲ. ಬಟ್ ಬದಲಾವಣೆ ಅಂತ ಏನಂದ್ರೆ, ನಾವು 2024, 2025, 2026 ಅನ್ನೋ ಒಂದು ವರ್ಷ ಏನು ವಾರ್ಷಿಕ ಅಂದ್ರೆ, ಸೊ ನಾವು ಅರ್ಥ ಮಾಡ್ಕೊಳ್ಬಹುದು. ಇವಾಗ ನನ್ನ ಸಣ್ಣ ಅನುಭವ ಏನಂದ್ರೆ, 2024 ಅಂಡ್ 2025 ಏನು ನನ್ನ ಜೀವನದಲ್ಲಿ ಬಹಳ ಪಾಠವನ್ನ ಕಲಿತ ವರ್ಷಗಳು. ಬಟ್ ಅದರಿಂದ ನಾನು ಕಲಿತಿರೋ ಪಾಠ ಎರಡೇ, ಒಂದು ತಾಳ್ಮೆ, ಒಂದು ಕರ್ಮ. ಬಟ್ ಯಾರು ಏನಾದ್ರು ಮಾಡ್ತಾರೆ, ನಮ್ಗೆ ಏನೋ ನೋವು ಕೊಟ್ಟಿದ್ದಾರೆ ಅಂದ್ರೆ ಬಹಳಷ್ಟು ತಾಳ್ಮೆಯಿಂದ ವಹಿಸ್ಕೊಳ್ಳೋಣ. ಆ ಕರ್ಮ ಅನ್ನೋದಕ್ಕೆ ಬಿಡೋಣ. ಕರ್ಮ ಏನೋ ಶಿಕ್ಷೆ ಕೊಡಬೇಕು ಕೊಡುತ್ತೆ. ನಮ್ಗೆ ಏನೆಲ್ಲ ಅನ್ಯಾಯ ಮಾಡಿರ್ತಾರೆ ಅದೇ ರೀತಿ ಅನ್ಯಾಯವನ್ನು ಅವರು ಕೂಡ ಮಾಡುತ್ತೆ ಅನ್ನೋದು ಕರ್ಮ ಖಂಡಿತವಾಗಿ ಹೇಳ್ಕೊಡುತ್ತೆ. ಸೊ ಹಾಗಾಗಿ ನಮ್ಮ ಕೆಲಸ 2026 ಬಹಳ ಪ್ರೀತಿಯಿಂದ, ಬಹಳ ಗ್ರ್ಯಾಂಡ್ ಆಗಿ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಏನೆಲ್ಲ ನಾನು ಕಳ್ಕೊಂಡಿದ್ದೆ ಎಲ್ಲವನ್ನೂ ಕೂಡ ಪಡ್ಕೊಂಡಿರ್ತೀವಿ. ನಾನು ಏನೆಲ್ಲ ಸೋತಿದ್ದೆ, ನಮ್ಗೆಲ್ಲ ಏನೆಲ್ಲ ಕಪ್ಪು ಚುಕ್ಕಿ ಬಂದಿತ್ತು ಅದೆಲ್ಲನೂ ಕೂಡ ಎಲ್ಲೋ ಒಂದ್ ಕಡೆ ಹೋಗಿದೆ. ಬಟ್ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು ಯಾವತ್ತೂ ನಾವು ಏನ್ ಹಾರ್ಡ್ ವರ್ಕ್ ಮಾಡ್ತೀವಿ ಅದು ಯಾವತ್ತು ನಮ್ಮ ಜೊತೆಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ರಿಗೂ ಹೇಳೋ ಒಂದು ಚಿಕ್ಕ ಒಂದು ಕಿರು ಮಾತೇನಂದ್ರೆ, ಯಾರು ಏನಾದ್ರು ಅನ್ಕೊಳ್ಳಿ, ಯಾರು ಏನಾದ್ರು ಮಾಡ್ಕೊಳ್ಳಿ, ಬಟ್ ನಮ್ಮ ಫೋಕಸ್ ನಮ್ಮ ಯಶಸ್ಸು ಕಡೆ ಇರಬೇಕು. ನಾವು ಆ ಕಡೆನೆ ಮಾತ್ರ ಗಮನವನ್ನು ಕೊಡಬೇಕು. ಬಟ್ ಅದಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಇವ್ ಕಡೆ ಮಾತ್ರ ಫೋಕಸ್ ಮಾಡಬೇಕು. ಹಾಗಾಗಿ ಅವಾಗಲೇ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ರಿಗೂ ಕೂಡ 2026 ಹೊಸ ವರ್ಷದ ಶುಭಾಶಯಗಳು ಕೂಡ ಎಲ್ರಿಗೂ ಕೂಡ. ಸೊ ಎಲ್ರಿಗೂ ಒಳ್ಳೆದಾಗಲಿ. ಗಾಡ್ ಬ್ಲೆಸ್ ಯು.